ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ 384 ಹುದ್ದೆಗಳು. ಯಾವ ಹುದ್ದೆಗಳು? KS ಹುದ್ದೆಗಳು. 2020ರಿಂದ ಸತತವಾಗಿ 3 ವರ್ಷ ಕಾದು ಕೂತಂತಹ ಎಲ್ಲ ಹಳೆ ಹುಲಿಗಳಿಗೆ KPSCಯಿಂದ ಫಸ್ಟ್ ಕ್ಲಾಸ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೆಲವೇ ಒಂದು 5-10 ದಿನದಾಗ ಆಗಿರ್ಬೋದು. ಏನಪ್ಪ ಅಂದ್ರೆ 384 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ತಾರೆ ಸ್ನೇಹಿತರೆ. ಸೊ ನೋಡ್ರಿ, ಈಗ ಫೆಬ್ರವರಿ 25ರಂದು ನಡೀತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಎಕ್ಸಾಮ್ ಅನ್ನೋ ದೃಷ್ಟಿಯಿಂದ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನೋಡ್ಕೊ ತಗೊಂಡ್ರಿ. ಸೊ ಈ ಕರೆಂಟ್ ಅಫೇರ್ಸ್ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಕ್ರೀಡೆಗಳಿಗೆ ಯಾವ್ಯಾವ ರೀತಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಎಲ್ಲ ಮಿಕ್ಸಪ್ ಮಾಡತ್ತಿಲ್ಲ, ನಾ ಇಲ್ಲಿ ಕೇವಲ ಈ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತೇನೆ ನಾನು. ಓಕೆ ನೋಡ್ರಿ, ಮೊದಲನೇದಾಗಿ ಏನದ ಅಂದ್ರೆ BCCI ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲು, ಈ ಒಂದು BCCI ತಂಡಕ್ಕೆ ಆಯ್ಕೆಯಾಗಲು ಅಂದ್ರೆ ಕ್ರಿಕೆಟ್ದಿದೆ, ಈ ಒಂದು ತಂಡಕ್ಕೆ ಆಯ್ಕೆಯಾಗಲು ಆಟಗಾರರಿಗೆ ಯಾವ ಒಂದು ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದ? ಇಂಪಾರ್ಟೆಂಟ್ ಕ್ವಶನ್ಸ್ ಅದ ರೀ. ಈ ಕ್ರಿಕೆಟನ್ನು ಆಡಕ್ಕೆ ಬರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಟೆಸ್ಟ್ ಮಾಡಿಸ್ಬೇಕು. ಅದು ಯಾವ ಟೆಸ್ಟ್ ಅಂದ್ರೆ ಡೆಕ್ಸಾ ಟೆಸ್ಟ್. ಹಿಂಗಂದ್ರೆ ಏನ್ರಿ ಅಂದ್ರೆ, ಈ ಒಂದು ಡೆಕ್ಸಾ ಟೆಸ್ಟ್ ಅನ್ನೋದು ಮೂಳೆಯ ಸಾಂದ್ರತೆಯನ್ನು ಏನಪ್ಪ ಅಂತಂದ್ರೆ ಕ್ಯಾಪ್ಚ್ ಮಾಡ್ತೈತಿ. ಮೂಳೆಯ ಸಾಂದ್ರತೆಯ ಕುರಿತು ಏನು ಮಾಡ್ತೈತಪ್ಪ ಅಂದ್ರೆ ಪರೀಕ್ಷೆ ಮಾಡ್ತೈತ್ರಿ ಅದನ್ನು. ಅದು ಡೆಕ್ಸಾ ಪರೀಕ್ಷೆ ಆಯ್ತಲ್ಲ. ಅಂದ್ರೆ ಎಷ್ಟು ಸಾಂದ್ರತೆ ಐತಿ ಮೂಳೆ ಅಂತ ಹೇಳಾಕದ, ಅಂದ್ರೆ ಬಾಡಿಯಲ್ಲಿ ಇರ್ತಕ್ಕಂತಹ ಮೂಳೆಗಳು ಎಷ್ಟು ಬಲಿಷ್ಠ ಅದಾವು. ಸೊ ಅನ್ನೋದನ್ನ ಕುರಿತು ಈ ಒಂದು BCCI ಇಂಥ ಒಂದು ಟಾಸ್ಕ್ ಅಂತ ನೋಡ್ರಿ. ಇನ್ನು ಏನೇನು ಟಾಸ್ಕ್ ತರ್ತಾರೇನೋ ಅವ್ರು. ನೆಕ್ಸ್ಟ್ ನೋಡ್ರಿ, ವಿಶ್ವದ ಅತಿ ದೊಡ್ಡ ಬಿರ್ಸಾ ಮುಂಡಾ. ಇಷ್ಟಂದ್ರೆ ಸಾಕು ನಿಮಗೆ, ಏನಪ್ಪ ಅಂದ್ರೆ ಆನ್ಸರ್ ಮ್ಯಾಗ ಹೋಗಿರ್ತೈತಿ. ವಿಶ್ವದ ಅತಿ ದೊಡ್ಡ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಒಡಿಸ್ಸಾದ ರೂರ್ಕೆಲಾದಾಗ ಈ ಬಿರ್ಸಾ ಮುಂಡಾ ಎಂಬ ಒಂದು ಹಾಕಿ ಕ್ರೀಡಾಂಗಣ ಅನ್ನೋದು ಅದು ಯಾವ್ದಪ್ಪ ಅಂದ್ರೆ ವಿಶ್ವದ ಅತಿ ದೊಡ್ಡದೈತ್ರಿ, ಭಾಳ ದೊಡ್ಡದೈತಿ ಇದು. ಓಕೆ ನೆಕ್ಸ್ಟ್ ನೋಡೋಣ, 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಏನಪ್ಪ ಅಂತಂದ್ರೆ ಇದು ಮಧ್ಯಪ್ರದೇಶದ ಭೋಪಾಲ್ದಾಗ ನಡೀತದೆ. ಸೊ ಹಂಗಾರೆ 2023ನೇದು ಎಲ್ಲಿ ನಡೆದಪ್ಪ ಅಂತಂದ್ರೆ ತಮಿಳ್ನಾಡ್ದಾಗ ನಡೆದದ್ರಿ. ಸೊ ಹಂಗೆ ಇದು ಹಿಂದಿಂದ ಬರಾಕತ್ತಾನ ಹೇಳಿನಲ್ಲ, ಇಲ್ಲಿ ಜನವರಿದಿಂದ ಡಿಸೆಂಬರ್ ತನಕ ಮುಂದೆ ಬಂದಂಗೆ ಅಪ್ಡೇಟ್ ಹಾಕೋತಾ ಹೋಗಿರ್ತಾವೆ. ಓಕೆ, ಪೀಪಾ ವರ್ಷದ ಆಟಗಾರ ಪ್ರಶಸ್ತಿ ಪಡೆದಂತಹ ಆಟಗಾರರು ಯಾರು? ಪೀಪಾ ಫುಟ್ಬಾಲ್ದಾಗ ಆಡ್ತಾರೆ ಕೊಡ್ತಕ್ಕಂಥ ಪ್ರತಿಷ್ಠಿತ ಒಂದು ಏನಪ್ಪ ಅಂದ್ರೆ ಒಂದು ಪ್ರಶಸ್ತಿ. ಪೀಪಾ ವರ್ಷದ ಆಟಗಾರ ಪ್ರಶಸ್ತಿ ಪಡೆದಂಥ ಆಟಗಾರರು ಅಂದ್ರೆ ಲಿಯೋನೆಲ್ ಮೆಸ್ಸಿ. ಅರ್ಜೆಂಟೀನಾ ದೇಶದ ಪ್ರಖ್ಯಾತ ಫುಟ್ಬಾಲ್ ಆಟಗಾರರಾದಂತಹ ಲಿಯೋನೆಲ್ ಮೆಸ್ಸಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದರು. ನೆಕ್ಸ್ಟ್ ನೋಡ್ರಿ, ಯಾವ ಕ್ರಿಕೆಟ್ ಆಟಗಾರನ್ನು ಆಯ್ಕೆ ಮಾಡಲು ಯೋಯೋ ಟೆಸ್ಟ್ ಅನ್ನು ಸೇಮರ್ ಇದು ಯೋಯೋ ಟೆಸ್ಟ್ ಅಂದ್ರೆ BCCI ಆಗ ಹಂಕಿದ್ನೇ ಹಿಂಕಿವು ಫಸ್ಟ್ ಏನ್ಕಿದ್ವಿ ಯೋಯೋ ಟೆಸ್ಟ್. ಇಲ್ಲಿ ಸಾರಿ ಯಾವ ಕ್ರಿಕೆಟ್ ಆಟಗಾರನ್ನು ಆಯ್ಕೆ ಮಾಡಲು ಯೋಯೋ ಟೆಸ್ಟನ್ನು ಪರಿಚಯಿಸಿದೆ. ಫಸ್ಟ್ ಇರ್ತದೆ ಯೋಯೋ ಟೆಸ್ಟ್, ಈಗ ಏನಪ್ಪ ಅಂತಂದ್ರೆ ಪರಿಚಯಿಸಿದ್ದಾರೆ ಯಾರಾದ್ರೂ ಕ್ರಿಕೆಟ್ರಿ BCCI ಎಂತೆಂತ ಹೇಳಿದ್ನ ನಿಮ್ಗೆ ಆಗಲೇ ಒಂದು ಚಕ್ಸ ಯಾವುದು ಈಗ ಯೋಯೋ. ನೆಕ್ಸ್ಟ್ RCB ತಂಡದ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾದಂತಹ ಪ್ರತಿಷ್ಠಿತ ಕ್ರಿಕೆಟ್ ಆಟಗಾರರು ಯಾರಪ್ಪ ಅಂತಂದ್ರೆ ಅವ್ರು ನೋಡ್ರಿ, ABD ಡಿವಿಲಿಯರ್ಸ್, ಕ್ರಿಸ್ ಗೇಲ್ ರೀ ಮತ್ತು ABD ಅಣ್ಣ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಆಯ್ಕೆ ಆಗಿದ್ದಾರೆ ರೀ. ನೆಕ್ಸ್ಟ್ ಮುಂಬೈ ವಾಂಕಡೆ, ಕೇಳ್ತಾನೆ ರೀ ಮುಂಬೈದಾಗ ಯಾವ ಕ್ರೀಡಾಂಗಣ ಐತೆ? ಲಾಸ್ಟ್ ಟೈಮ್ PC ಕ್ವಶನ್ ಐತಿ. ವಾಂಕಡೆ ಕ್ರೀಡಾಂಗಣದ ಆ ಒಂದು ಕ್ರೀಡಾಂಗಣದಾಗ ಪ್ರಖ್ಯಾತ ಒಬ್ಬ ಆಟಗಾರರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರು. ಯಾರು ಬೇಕಂತ ಥಿಂಕ್ ಮಾಡ್ಕೊತ ಮುಂಚೆನೇ ನಿಮ್ಗೆ ಆನ್ಸರ್ ಗೊತ್ತಾಗೈತಿ. ಸಚಿನ್ ಟೆಂಡೂಲ್ಕರ್ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ರೀ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ, 2023ರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯವನ್ನು ಯಾವ ದೇಶ ಆಯೋಜಿಸಲಿದೆ? 2027 ಏಷ್ಯಾ ಕಪ್ ಫುಟ್ಬಾಲನ್ನು ಯಾವ ದೇಶ ಅಂತಂದ್ರೆ ರೀ ಸೌದಿ ಅರೇಬಿಯಾ. 2023ರ ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ಸ್ ರೀ, ಚಳಿಗಾಲದ ಗೇಮ್ಸ್ ಎಲ್ಲಿ ನಡೆದಪ್ಪ ಅಂತಂದ್ರೆ ಕಾಶ್ಮೀರ್ ರೀ, ಜಮ್ಮು ಕಾಶ್ಮೀರದ ಗುಲ್ಮರ್ಗಾದಾಗ ನಡೆದದ, ಹೌದಲ್ಲ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 25,000 ರನ್ಗಳನ್ನು ಹೊಡೆದಂತಹ ರನ್ ಮಿಷನ್ ಎಂಬ ಹೆಸರಿಗೆ ಖ್ಯಾತರಾದಂಥವ್ರು ಯಾರಪ್ಪ ಅಂತಂದ್ರೆ ಅವರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಟಗಾರರಾದಂತಹ ವಿರಾಟ್ ಕೊಹ್ಲಿ ಅನ್ನೋರು ಏನು ಮಾಡಿದಾರಪ್ಪ ಅಂದ್ರೆ 25,000 ರನ್ ಹೊಡೆದಾರ್ರಿ. ಒಟ್ಟು 1000 ಬಿಟ್ಟಿಲ್ಲ ಅವರು, ಮಾಡಿದಾರ ಅವ್ರು, ಹೌದಲ್ರಿ. ನೆಕ್ಸ್ಟ್, ಏಷ್ಯನ್ ಚೆಸ್ ಫೆಡರೇಷನ್ದವರು ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ವರ್ಷದ ಆಟಗಾರ ಪ್ರಶಸ್ತಿಗೆ ಪಾತ್ರರಾದಂತಹ ಭಾರತೀಯರು ಯಾರು ಅಂತಂದ್ರೆ ಅವರೇ ಗ್ರ್ಯಾಂಡ್ ಮಾಸ್ಟರ್
ಡಿ ಗುಕೇಶ್ ಹೌದಲ್ಲ, ಡಿ ಗುಕೇಶ್ ಇವರು ಯಾವುದಕ್ಕೆ ಸಂಬಂಧಪಟ್ಟಾರ ಅಂದ್ರೆ ಚೆಸ್ ಆಟಕ್ಕೆ ಸಂಬಂಧಪಡ್ತಾರೆ. ಅದೇ ರೀತಿ ಪ್ರಜ್ಞಾನಂದ, ಆಮೇಲೆ ವಿಶ್ವನಾಥಾನಂದ, ನೆಕ್ಸ್ಟ್ ಕೋನೇರು ಹಂಪಿ ಇಂಥವ್ರ ಹೆಸರು ಬಂದಾಗ ಏನು ಅನ್ಬೇಕು ಅಂದ್ರೆ ನೀವು ಯಾವುದಕ್ಕೆ ಸಂಬಂಧಪಡ್ತಾರೆ ಅಂದ್ರೆ ಚೆಸ್ ಆಟಕ್ಕೆ ರೀ, ಚೆಸ್ ಆಟಕ್ಕೆ ಇವ. ಮತ್ತು ಪ್ರಸ್ತುತ ATP ವಿಶ್ವ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ATP ರ್ಯಾಂಕಿಂಗ್ದಾಗ ರೀ ನಂಬರ್ 1 ಟೆಸ್ಟ್ ರ್ಯಾಂಕಿಂಗ್ದಾಗ ಅದಾರು. ಅವ್ರು ಯಾರು ಅಂತ ಕ್ವಶನ್ ಮಾಡೀನಿ. ಯಾರಂದ್ರೆ ಕಾರ್ಲೋಸ್ ಅಲ್ಕ್ರಾಜ ಇವರು ಸ್ಪೇನ್ ದೇಶದವ್ರು. ಅದೇ ರೀತಿ ಮಹಿಳಾ ವಿಭಾಗದಾಗ ಇವರು ಪುರುಷ ವಿಭಾಗದಾಗ ಅಂದ್ರೆ ಮಹಿಳಾ ವಿಭಾಗದಾಗ ಈಗ ಸ್ವಿಯಾಟೆಕ್ ಪೋಲ್ಯಾಂಡ್ ದೇಶದವ್ರು ಇವರಿಬ್ರಪ್ಪ ಅಂತಂದ್ರೆ ಏನು ಮಾಡಿದಾರೆ ATP ರ್ಯಾಂಕಿಂಗ್ದಾಗ ಪಟ್ಟಿ ಒಳಗದಾರು. ಯಾವುದು ಇನ್ನು ಬಿಡುಗಡೆ ಮಾಡಿತಿ ಟೆನ್ನಿಸ್ ರೀ, ವಿಶ್ವ ಟೆನ್ನಿಸ್ ರ್ಯಾಂಕಿಂಗ್ದಾಗ ರೀ. ನೆಕ್ಸ್ಟ್ ನೋಡು, ವಿಲ್ಸನ್ ವರ್ಷದ ಏಕದಿನ ಕ್ರಿಕೆಟಿಗರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಒಂದು ವರ್ಷದ ಏಕದಿನ ಕ್ರಿಕೆಟ್ಗಾರರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಹರ್ಮನ್ ಪ್ರೀತ್ ಕೌರ್ ಅವರು ಆಯ್ಕೆಯಾಗಿದ್ದಾರು. ಸೊ ಮಹಿಳೆಯರು ನೋಡ್ರಿ, ಮಹಿಳೆಯರು ಕೇವಲ ಏನಂತದ ಯಾವುದೋ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಏನು ಯಾವ ಸ್ಥಾನಮಾನ ಕೊಟ್ಟಿರಪ್ಪ ಅಂತಂದ್ರೆ ಅದ್ಯಾವುದು ಉತ್ತರ ವೇದ ಕಾಲದಲ್ಲಿ ಮತ್ತು ಪೂರ್ವ ವೇದ ಕಾಲದಲ್ಲಿ ಬಹಳ ಕನಿಷ್ಠವಾಗಿತ್ತು. ಉತ್ತರ ವೇದ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಭಾಳ ಒಳ್ಳೆ ರೀತಿಯಿಂದ ಬಂದರು. ಪೂರ್ವ ವೇದ ಕಾಲದಲ್ಲಿ ಭಾಳ ಅವರಿಗೆ ಅಷ್ಟಕ್ಕಷ್ಟ ಸೀಮಿತ. ನೀವು ಏನು ಮಾಡಪ್ಪ ಮನೆಯಾಗಿರ್ಬೇಕು, ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ. ಕೇವಲ ನಿಮಗೆ ಏನಪ್ಪ ಅಂತಂದ್ರೆ ಮಕ್ಕಳನ್ನು ಹೆರುವ ಮಿಷನ್ಗಳನ್ನಾಗಿ ಬಳಸ್ಕೊತಿದ್ರು ಆಗಿನ ಕಾಲದಾಗ. ಬಂದ್ರೆ ಈಗೇನಪ್ಪ ಅಂತಂದ್ರೆ ನಮ್ಮದು ವಿಶ್ವ ಕಂಡ ಭಾರತ ನೋಡ್ರಿ, ಭಾರತದಲ್ಲಿ ಮಹಿಳೆಯರಿಗೆ ಎಷ್ಟು ಏನಪ್ಪ ಅಂತಂದ್ರೆ ಮೇಲುಗೈ ಸಾಧಿಸಲು ಅಲ್ಲ ಎಷ್ಟು ಏನಪ್ಪ ಅಂತಂದ್ರೆ ಮುಂದೆ ಹೋಗೋಕೆ ಅವಕಾಶ ಮಾಡಿಕೊಡತ್ತಾರು. ಇದೇ ಏನಪ್ಪ ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ರೀ. ಫಿಫಾ ಶ್ರೇಯಾಂಕದಲ್ಲಿ ಭಾರತ ಫುಟ್ಬಾಲ್ ತಂಡದ ಶ್ರೇಯಾಂಕ ಎಷ್ಟೈತಿ? ಫಿಫಾದವರ ಒಂದು ಫುಟ್ಬಾಲ್ ನಡೆಸ್ತಾರಲ್ಲ, ಸೊ ಈ ಶ್ರೇಯಾಂಕದಾಗ ಭಾರತದವ್ರು ಎಷ್ಟೇ ಸ್ಥಾನದಾಗಿದ್ದೀವಿ ಅಂದ್ರೆ 100 ರೀ. ಇದಕ್ಕೆ ಕಮ್ಮಿ ಆಗ್ಬೇಕು, ಇನ್ನು 100 ಇದ್ದದ್ದು ಕಡಿಮೆ ಬರ್ಬೇಕು. ನೆಕ್ಸ್ಟ್ ರೀ, 2024 ICC T20 ವಿಶ್ವಕಪ್ಗೆ ಅರ್ಹತೆ ಪಡೆದ 15ನೇ ತಂಡ. ಇದೊಂದು 15ನೇ ತಂಡ ಅರ್ಹತೆ ಪಡಿತೀವಿ T20ಗೆ. ICC T20 ಒಳಗೆ ಯಾವುದಂತ ಕ್ವಶನ್ ಹಾಕಿದ್ದೀನಿ. ಯಾವುದಂದ್ರೆ ಪಪುವಾ ನ್ಯೂ ಗಿನಿಯಾ ಈ ಒಂದು ತಂಡ 15ನೇ ರಾಷ್ಟ್ರವಾಗಿ ಏನು ಮಾಡಿದಪ್ಪ ಅಂತಂದ್ರೆ ತಂಡವಾಗಿ ಆಯ್ಕೆಯಾಗಿದ್ದ. ನೆಕ್ಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಅವರು ಯಾವ ಕ್ರೀಡೆಗೆ ಇದೆ? ಡಿ ಗುಕೇಶ್ ಅವರ ಬಗ್ಗೆ. ಡಿ ಗುಕೇಶ್ ಚೆಸ್ ರೀ, ಕ್ಲಿಯರಾ? ನೆಕ್ಸ್ಟ್ ನೋಡೋಣ, ಭಾರತದ ಯಾವ ಸ್ಟಾರ್ ಓಟಗಾರ್ತಿ ಡೋಪಿಂಗ್ ಪರೀಕ್ಷೆಗೆ ಅಂದ್ರೆ ಡೋಪಿಂಗ್ ಪರೀಕ್ಷೆಯನ್ನು ನಡೆಸ್ತಾರೋ ಆ ಒಂದು ಪರೀಕ್ಷೆಯಲ್ಲಿ ವಿಫಲರಾಗಿ 4 ವರ್ಷಗಳ ಕಾಲ ನಿಷೇಧಕ್ಕೆ ಒಳಗಾಗಿದ್ದರು. ಯಾವ್ರಿ ಅವ್ರು ಅಂತಂದ್ರೆ ಚೆನ್ನಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದಾರು. ಸೊ ಚೆನ್ನಾಗಿ ಒಂದು ಸ್ಪೋರ್ಟ್ಸ್ ಆಡ್ತಿದ್ರು. ಅವ್ರ ಡೋಪಿಂಗ್ ಅಂತ ಹಗರಣಕ್ಕೆ ಒಳಗಾದ್ರು. ಯಾವುದಂದ್ರೆ ಹಿಂಗೆ ಏನಾರ ನಾವು ಮದ್ದುಗಳನ್ನು ತಗೋದು, ನೆಕ್ಸ್ಟ್ ಡ್ರಗ್ಸನ್ನು ತಗೋದು ಯಾವುದೋ ಒಂದು ರೀತಿಯಿಂದ. ಸೊ ವಿವಿಧ ರೀತಿ ಪೌಡರ್ಗಳನ್ನು ತೊಗೊಂಡು ನಾವು ಜಾಸ್ತಿ ಓಡಿ ಜಾಸ್ತಿ ಪರಿಶ್ರಮ ಹಾಗಾಗಿ ಇನ್ನೂ ಹೆಲ್ಪ್ ಆಕೈತೆ ಅಂತೇಳಿ ಅನ್ಯ ಮಾರ್ಗ ಹಿಡಿದಿದ್ರು ಅನ್ಸ್ತದ. ಅವರಿಗೆ 4 ವರ್ಷಗಳ ಕಾಲ ನಿಷೇಧ ಒಳಗೆ ಮಾಡಿದಾರೆ ರೀ. ಅವರು ದ್ಯುತಿ ಚಾಂದ್ ಅವರು. ಸೊ ನೆಕ್ಸ್ಟ್, ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಗೆದ್ದ ಭಾರತದ ಮೊದಲ ಅಥ್ಲೆಟಿಕ್ಸ್ ಎಂಬ ಹಿರಿಮೆಗೆ ಪಾತ್ರರಾದವರು ಯಾರದ? ಅವರೇ ನೀರಜ್ ಚೋಪ್ರಾ. ಜಾವ್ಲಿನ್ ಥ್ರೋ ಇವ್ರ ಬಗ್ಗೆ ಭಾಳ ಕ್ವಶನ್ಸ್ ಕೇಳಿದಾರೆ ರೀ. ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟ್ರಾನ್ಸ್ಜೆಂಡರ್ ಅಂದ್ರೆ ಮಂಗಳಮುಖಿ ರೀ, ಹೌದಲ್ಲ, ಮಂಗಳಮುಖಿ ಒಬ್ಬರು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಆಡಲಿದ್ದು ಅವರ ಹೆಸರು ನೋಡ್ರಿ. ಯಾರಿಗೆ ನಾವು ಅವಕಾಶ ಮಾಡಿಕೊಡತ್ತಾರ ನೋಡ್ರಿ. ಸೊ ಈ ಸಮಾಜದಲ್ಲಿ ಕೆಲವೊಬ್ಬ ಉಚ್ಚ ನೀಚ ಪರಿಕಲ್ಪನೆಯನ್ನೆಲ್ಲ ಹೋಗಲಾಡಿಸಿ ಎಲ್ಲರೂ ಒಂದು ಧೋರಣೆ ಮುಖಾಂತರ ಎಲ್ಲರಿಗೂ ಕೊಡತ್ತೀವಿ ನಾವು ಅವಕಾಶಗಳನ್ನು. ಸೊ ನಮ್ಮ ವಿಶ್ವ ಹಂಗೆ ಬೆಳೆಯದೈತ್ರಿ. ಎಲ್ಲ ದೇಶಗಳು ನಮ್ಮ ದೇಶದಾಗೂ ಕೊಟ್ಟಾರು, ಹೊರ ದೇಶದಾಗೂ ಕೊಟ್ಟಿದ್ದಾರು, ಸೊ ನಮ್ಮ ಕರ್ನಾಟಕದಾಗೂ ಕೊಟ್ಟಿದ್ದಾರು. ನೋಡ್ರಿ, ಒಬ್ಬ ಯಾರಪ್ಪ ಅಂದ್ರೆ ಡೆನಿಯಲ್ ರೀ, ಅವ್ರ ಹೆಸರ ಡೆನಿಯಲ್ಲ, ಆಸ್ಟ್ರೇಲಿಯಾದವ್ರ. ನೆಕ್ಸ್ಟ್ 2023 ಡ್ಯೂರಾಂಡ್ ಕಪ್ ಚಾಂಪಿಯನ್ ತಂಡ ಯಾವುದು? 2024 ಡ್ಯೂರಾಂಡ್ ಕಪ್ ಚಾಂಪಿಯನ್ ಯಾವುದು ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು ಹಾಕ್ಬೇಕು. ಮೋಹನ್ ಭಾಗವತ್ ತಂಡ, ಇದು ಕಲ್ಕತ್ತಾ ರೀ. ಮೋಹನ್ ಭಾಗವತ್ ತಂಡ ಕಲ್ಕತ್ತಾ. 2024 T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯು ಯಾವ ದೇಶಗಳು ಆಯೋಜಿಸಲಿವೆ? ಅಮೆರಿಕ ಮತ್ತು ಕೆರಿಬಿಯನ್. ಓಕೆ. 2024 ಫ್ರಾನ್ಸ್ ಬೇಸಿಗೆ ಕಾಲದ ಒಲಿಂಪಿಕ್ಸ್ನಲ್ಲಿ ಯಾವ ದೇಶದ ಧ್ವಜಕ್ಕೆ ಅವಕಾಶವನ್ನು ನೀಡಿಲ್ಲ? ಒಲಿಂಪಿಕ್ ಅಸೋಸಿಯೇಷನ್ ಅವರು ಹೇಳಿದಾರಪ್ಪ ಅಂತಂದ್ರೆ ರಷ್ಯಾ ದೇಶದಾಗ ರೀ. ಅದು ಯಾಕೆ ಏನು ಅನ್ನೋದು ನೀವು ಪ್ರಜಾನು ಪೇಪರ್ ನೋಡಿದ ನಂತರ ಫುಲ್ ಡೀಟೇಲ್ಸ್ ಆಗಿ ಗೊತ್ತಿರ್ತದೆ.
ರಷ್ಯಾ ದೇಶ. ನಮ್ಗೆ ಏನಪ್ಪ ಅಂದ್ರೆ BC ಹೆಲ್ಪ್ ಆಗಲಿ ಅಂತ ಒಂದು ಲೈನರ್ ಕ್ವಶನ್ ತೊಗೊಂಬಂದನು, ಏನಪ್ಪ ಹಾಕೋದೈತಿ, ಇದನ್ನು ಹಚ್ಚೋದೈತಿ, ಸುಮ್ಮನೆ ಕೇಳೋದೈತಿ, ನೀವು ಓದಿರ್ತೀರಿ, ವಾಪಸ್ ಅದು ಮನನ ಆಗಿರ್ತೈತಿ. ಮನನ ಆಗಿದ್ದಾಗ ನೋಡಿದ್ದೂ ಕೇಳಿದ್ದೂ ಭಾಳ ಸ್ಪಷ್ಟವಾಗಿ ನೆನಪುಳಿತಾವ್ರಿ. ಸೊ ನೋಡಿದ್ದಕ್ಕಿಂತನೂ ಕೇಳಿದ್ದು ಭಾಳ ಸ್ಪಷ್ಟವಾಗಿ ಉಳಿತೈತೆ. ಆ ಕೇಳಿದ್ದನ್ನು ಒಂದ್ಸಲ ನೀವು ಏನಾರು ಎಲ್ಲಾರು ಬರ್ತಂದ್ರೆ ಇನ್ನೂ ಸ್ಪಷ್ಟವಾಗಿ ಉಳಿತೈತಿ. ಸೊ ರಷ್ಯಾ ದೇಶದ ಒಂದು ಏನಪ್ಪ ಅಂದ್ರೆ ಧ್ವಜವನ್ನು ಈ ಸಮಿತಿಯಿಂದ ಅವಕಾಶವಿಲ್ಲ ಅಂತ ಹೇಳಿದರು. BWF ವಿಶ್ವ ರ್ಯಾಂಕಿಂಗ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಗ್ರಸ್ಥಾನದವರು ಪಡೆದವರು ಯಾರಪ್ಪ ಅಂದ್ರೆ ಸ್ವಾತಿಕ್ ಸಾಯಿರಾಜ್, ಅದೇ ರೀತಿ ರಂಕಿ ರೆಡ್ಡಿ ಮತ್ತು ಚಿರಾಜ್ ಶೆಟ್ಟಿ ಅವರು, ಇವರು 3 ಜನ ರೀ. ಸೊ ಇವರು 3 ಜನ ಸಾತ್ವಿಕ್ ಸಾಯಿರಾಜ್ ಮತ್ತು ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಕೂಡ ಏನಪ್ಪ ಅಂದ್ರೆ ಈ ವಿಭಾಗದ ಅಗ್ರಸ್ಥಾನ ಪಡೆದಾರ ವಿಶ್ವ ರ್ಯಾಂಕಿಂಗ್ ವಿಭಾಗದಾಗ ಡಬಲ್ಸ್ ರೀ. ಟೆನ್ನಿಸ್ ಅದು. ನೆಕ್ಸ್ಟ್ 62ನೇ ಮುಕ್ತ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಒಂದು 100 ಮೀಟರ್ ಓಟದಲ್ಲಿ ರಾಷ್ಟ್ರೀಯ ದಾಖಲೆ ಬರೆದಂತಹ ಭಾರತದ ಅತ್ಯಂತ ವೇಗದ, ನೋಡ್ರಿ ಇದು ಇಂಪಾರ್ಟೆಂಟ್, ಭಾರತ ಅತ್ಯಂತ ವೇಗದ ಆಟಗಾರ ಎಂಬ ಖ್ಯಾತಿ ಪಡೆದಂಥವ್ರು ಯಾರು ಅಂತ ಕ್ವಶನ್ ಹಾಕಿನಿ ನಾನು. ಯಾರ್ರೀ ಇಂಥವ್ರು? ಎಲ್ಲರಿಗೂ ಗೊತ್ತೈತಿ. ಉಸೇನ್ ಬೋಲ್ಟ್ ಓಡ್ತಾನ ಅಂತ. ಕರ್ನಾಟಕದ ಉಸೇನ್ ಬೋಲ್ಟ್ಗಳು ಭಾಳ ಮಂದಿ ಏನಪ್ಪ ಅಂತಂದ್ರೆ ರೆಡಿ ಆಗತ್ತಾರೆ, ಗೊತ್ತಿರ್ಬೇಕು ನಿಮಗೆ. ಯಾರೇ ಮಣಿಕಾಂತ್ ಇವರು ಕನ್ನಡಿಗರು. ಓಕೆ, ಮಣಿಕಾಂತ್ ನೋಡ್ರಿ ಹೆಂಗದ ಹೆಸರು ನೆನಪಿರ್ಬೇಕು ಅವ್ರದ್ದು. ಮತ್ತು ನಮ್ಮವ್ರದ್ದು ನಾವು ನೆನಪಿರ್ಕೊಳ್ಳಿ ಅಂದ್ರೆ ಹೆಂಗೆ ರೀ, ಯಾರ್ಯಾರ್ದು ನೆನಪಿರ್ಕೊತಿರ್ತೀವಿ, ಮತ್ತಿಂಥ ಸಾಧನೆ ಮಾಡಿದವರು ನೆನಪಿರ್ಬೇಕಲ್ಲ. 2023ನೇ ಸಾಲಿನ ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ, ಇದೊಂದು ಯಾವುದಕ್ಕೆ ಸಂಬಂಧಪಡ್ತದೆ ಅಂದ್ರೆ ಕ್ರಿಕೆಟ್ ಗೊತ್ತಾಗಿರ್ಬೇಕು ನಮಗೆ. T20 ಟ್ರೋಫಿ ವಿಜೇತ ತಂಡ ಯಾವುದೈತಿ? ಪಂಜಾಬ್ ರೀ. ಇದು ಮೊದಲ ಟ್ರೋಫಿ, ರನ್ನರ್ ಅಪ್ ಆಗಿದ್ದು ಬರೋದು ಗುಜರಾತ್ ರೀ. ಓಕೆ, ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೈಮ್ ಔಟ್ಗೆ ಬಲಿಯಾದಂತಹ ಆಟಗಾರ ಯಾವ? ಭಾಳ ಇದೊಂದು ಇಂಪಾರ್ಟೆಂಟ್ ಆಗೈತೆ. ಭಾಳ ಸಲ ರೀಲ್ಸ್ದಾಗ ನೋಡಿದ್ವಿ ಇದನ್ನ, ಭಾಳ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಇದ್ರ ಬಗ್ಗೆ ಎಲ್ಲರೂ ಜೂಮ್ ಹಾಕಿ ನೋಡಿಕೊಂಡಿದ್ವಿ. ಏನಂತಂದ್ರೆ ಕ್ರಿಕೆಟ್ ಇತಿಹಾಸದಾಗ ಟೈಮ್ ಔಟ್ಸ್ಗೆ ಏನಪ್ಪ ಬಲಿ ಆಗಿಬಿಡ್ತಾನೆ ರೀ. ಯಾರು? ಈ ಶ್ರೀಲಂಕಾದ ಒಬ್ಬರು ಆಟಗಾರರು. ಏನಾಗಿರ್ತದೆ ಅಂದ್ರೆ ಅವ್ರ ಹೆಲ್ಮೆಟ್ ಒಂದು ಕ್ಲಿಪ್ ಏನೋ ಕಿತ್ತಿರ್ತದೆ. ಸೊ ಅದನ್ನ ಚೇಂಜ್ ಮಾಡ್ಕೊಕ್ ಹೋಗ್ತಾರು. ಹಿಂಗಾಗಿ ಟೈಮ್ ಔಟಾಗಿ ಅವ್ರನ್ನ ಔಟ್ ಕೊಟ್ಬಿಡ್ತಾರು. ಹೆಂಗೆ ಔಟ್ ಕೊಡ್ತಾರೆ ನೋಡ್ರಿ ಕ್ರಿಕೆಟ್ದಾಗ ಬಾಲ್ ಓದಕ್ಕೆ ಔಟ್ ತೆಗಿಬೇಕಂತ ಏನಿಲ್ಲ, ಹಿಂಗೂ ಔಟ್ ತೆಗಿತಾರೆ ರೀ. ಸೊ ಕಾಮನ್ ಸೆನ್ಸ್ ರೀ ಅದ. ಇವ್ರು ಯಾರದಾರಂದ್ರೆ ಆಂಜಿಲೋ ಮೆಂತೋಸ್ ಅವರು, ಕ್ರಿಕೆಟ್ದವ್ರು ಇವರು. ಯಾರು? ಆಂಜಿಲೋ ಮೆಂತೋಸ್ ಅವರು ಶ್ರೀಲಂಕಾದ ಆಟಗಾರರೇ. ಇವರನ್ನ ಟೈಮ್ ಔಟ್ದಿಂದ ಔಟ್ ಮಾಡಿಬಿಟ್ರು. 37ನೇ ರಾಷ್ಟ್ರೀಯ ಕ್ರೀಡಾಕೂಟ 2023ರಲ್ಲಿ ಎಲ್ಲಿ ನಡೆಯಲಿದೆ? ಹಂಗಾರೆ ನಡೆದೈತಿದೆ. ಸೊ ನಡೆದೈತಿ. ಯಾಕೆ ಹೇಳ್ತೇನೆ ನಾನು ನಿಮ್ಗೆ? ಜನವರಿಯಿಂದ ಡಿಸೆಂಬರ್ ತನಕ ಬರ್ತೈತಿ. ಹೆಂಗೆ ದಂಡಿಗೆ ಹೋಗಿ ಹಂಗೆ ಅಪ್ಡೇಟ್ ಆಗೋತಿರ್ಬೇಕು. ಮತ್ತು ಓಕೆ, ಎಲ್ಲಿ ನಡೆಯಪ್ಪ ಅಂದ್ರೆ ಗೋವಾದ ಪಣಜಿ ಒಳಗೆ ರೀ, ಗೋವಾದ ಪಣಜಿ. ಸೊ ನೆಕ್ಸ್ಟ್ ಪೀಡೆ ಗ್ರ್ಯಾಂಡ್ ಸ್ಲಿವ್ ಚೆಸ್ ರೀ. ಇದೊಂದು ಪೀಡೆ ಗ್ರ್ಯಾಂಡ್ ಸ್ಲಿವ್ ಚೆಸ್ ಟೂರ್ನಿಯಲ್ಲಿ ಅಪರೂಪದ ಡಬಲ್ಸ್ ಪ್ರಶಸ್ತಿ ಪಡೆದವರು ವೈಶಾಲಿ ಮತ್ತು ವಿದಿಶ್. ಇವರು ನೋಡ್ರಿ, ವೈಶಾಲಿ, ವಿದಿಶ, ಕೋನೇರು ಹಂಪಿ, ಪ್ರಜ್ಞಾನಂದ, ಗುಕೇಶ ಇವರೊಟ್ಟರು ಕೂಡ ಏನಪ್ಪ ಅಂದ್ರೆ ಚೆಸ್ಸಿಗೆ ಸಂಬಂಧಪಡ್ತಾರು. ಇತ್ತೀಚೆಗೆ ಯಾವ ಕ್ರೀಡೆಯನ್ನ 2028ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ಅಂದ್ರೆ ಇನ್ನೂ ಅಲ್ಲ, ಅಧಿಕೃತವಾಗಿ ಸೇರ್ಪಡೆಗೆ ಒಪ್ಪಿಗೆ ಸೂಚನೆ ಮಾಡಿದಾರು? ಎಲ್ರಿ? 2028ರ ಒಲಿಂಪಿಕ್ಸ್ದಾಗ ರೀ. ಯಾವ್ದಪ್ಪ ಅಂದ್ರೆ ಸುಮ್ಮನೆ ಹೇಳಬೇಕು ಏನಪ್ಪ ಅಂದ್ರೆ ಕ್ರಿಕೆಟ್ ಅಂತ. ಕ್ರಿಕೆಟ್ನು ಇದೈತಿ. ಜಾಸ್ತಿ ಜನ ಏನಪ್ಪ ಅಂದ್ರೆ ಅದು ನೋಡಕತ್ತಾರ, ಅದನ್ನು ಹೋಗೋದು ಬಣ್ಣು ಇಲ್ಲಿ ಅಂತೇಳಿ ಕ್ರಿಕೆಟ್ ಹೋಗಿದ್ದಾರ ಅವ್ರು. ಮುಂಬೈನ ವಾಂಗಡೆ ಕ್ರೀಡಾಂಗಣ, ಈಗ ಹೇಳಿದ್ನೆಲ್ಲ ಅದನ್ನ ರಿಪೀಟ. ಸಚಿನ್ ತೆಂಡೂಲ್ಕರ್ ಅವರ ಒಂದು ಪ್ರತಿಮೆ ಮುಂಬೈದಾಗ ಐತ್ರಿ. 2023ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ 200 ರನ್ಗಳನ್ನು ನೋಡ್ರಿ ಇತಿಹಾಸದಾಗ ಮಾಡಿದ್ದಾರೆ. ವಿಶ್ವಕಪ್ ಕ್ರಿಕೆಟ್ದಲ್ಲಿ 200 ರನ್ಗಳನ್ನು ಅಫ್ಘಾನಿಸ್ತಾನದ ವಿರುದ್ಧ ತೆಗೆದಂತಹ ಮಹಾನ್ ವ್ಯಕ್ತಿ ಯಾರು? ಆಸ್ಟ್ರೇಲಿಯಾದ ವ್ಯಕ್ತಿ ರೀ ಅವ ಯಾರತ್ತ ಕ್ವಶನ್ ಹಾಕಿದ್ದೀನಿ. ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಏನು ಮಾಡ್ತಾರಪ್ಪ ಅಂದ್ರೆ ಬಿದ್ದು ಕಾಲು ಮಾಡ್ಕೊಂಡಿರ್ತಾರೋ, ಪೆಟ್ಟು ಮಾಡ್ಕೊಂಡಿರ್ತಾರೋ, ಆದ್ರೂ ಎದ್ದು ನಿಂತ ಕೇಸಿಂದ 200 ರನ್ ಹೊಡಿತಾರೆ ರೀ ಅವರ ಈ ಅಫ್ಘಾನಿಸ್ತಾನ್ ವಿರುದ್ಧ. ಗೊತ್ತಿರ್ಬೇಕು, ನೋಡಿರ್ತೀನಿ ಎಲ್ಲ ಅದೆಲ್ಲ. ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತದ ಯಾವ ದೇಶವನ್ನ ಸೆಮಿಫೈನಲ್ನಲ್ಲಿ ಮಣಿಸ್ತು? ಹಿಂಗೂ ಕೇಳ್ತಾನೆ. ಫೈನಲ್ದಾಗ ಅಂತ ಗೊತ್ತಿರ್ತದೆ ನಿಮ್ಗೆ, ಆಸ್ಟ್ರೇಲಿಯಾ ಮತ್ತು ಭಾರತ ಬಿದ್ದಿತ್ತು. ಸೆಮಿಫೈನಲ್ಗೆ ಯಾವ್ದಿತ್ತು ಅಂತ ಕೇಳಿದ್ರೆ ನ್ಯೂಜಿಲ್ಯಾಂಡ್ ಹೇಳ್ಬೇಕ್ರಿ. ಅಗದಿ ತುರುಷಿನ ಆಟ ನಡೀತಿತ್ತದ ನ್ಯೂಜಿಲ್ಯಾಂಡ್. ಹಿಂಗೆ ಮತ್ತೆ ನೆಕ್ಸ್ಟ್ ನೋಡಕ್ಕೆ ಹೋಗ್ಬೇಡ್ರಿ, ಕಬಡ್ಡಿದು ನೋಡ್ತಾ ಬರ್ರಿ. ಎಲ್ಲ ನಿಮ್ಮ ಬಾಡೀಸ್ ಏನಕ್ಕಪ್ಪ ಅಂದ್ರೆ ದಷ್ಟ ಬುಷ್ಟ ಆಗ್ತಾವ. ಕಬಡ್ಡಿ ಆಟ ನೋಡ್ತಾ ಬರ್ರಿ, ಆಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಕೈಕಾಲು ಮುರ್ಕೊಂಡ್ರೆ ಕಷ್ಟ ಐತಿ ಮೆಡಿಕಲ್ದಾಗ.
ಏಕದಿನ ವಿಶ್ವಕಪ್ನಲ್ಲಿ ಒಂದೇ ಪಂದ್ಯದಲ್ಲಿ 7 ವಿಕೆಟ್ ಗಳಿಸಿದರು. 7 ವಿಕೆಟನ್ನು ಗಳಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಶಮೀರಿ ಹಗ್ಗ. ಹೆಂಗಂದ್ರೆ ಮೊಹಮ್ಮದ್ ಶಮಿ ಸೆಮಿಫೈನಲ್ ಆಗಿತ್ತಲ್ಲ ಅದ ಮೊಹಮ್ಮದ್ ಶಮಿ ಅವರು 7 ವಿಕೆಟ್ ಪಡಿತಾರೆ. ಅವಾಗ ದೊಡ್ಡದಾಗಿ ಪ್ರಜಾವಾಣಿಯದೊಳಗೆ ಏನು ಬಂದಿತ್ತು, ಇದು ಸೆಮಿಫೈನಲ್ ಅಲ್ಲ ಸೆಮಿಫೈನಲ್ ಅಂತ ಬಿಟ್ಟಿರು. ಇದು ಸೆಮಿಫೈನಲ್ ಅಲ್ಲ ಸೆಮಿಫೈನಲ್ ಅಂತ ಕೊಟ್ಟಿರು. ಮೊಹಮ್ಮದ್ ಸೆಮಿಫೈನಲ್ ಅಂತ ಕೊಟ್ಟಿದ್ರು. ಹೆಂಗೆ ಕೊಟ್ಟಿರ್ತಾರೆ ನೋಡ್ರಿ ಅವ್ರ. ಈ ವ್ಯಕ್ತಿ ಯಾವಾಗೆಲ್ಲಾನು ವಿಕೆಟ್ ಹೊಡೆದ ತಕ್ಷಣ ಒಂದು ಆ್ಯಕ್ಷನ್ ಮಾಡ್ತಾನೋ, ಏನು ಆ್ಯಕ್ಷನ್ ಮಾಡ್ತಾನೆ ಅಂದ್ರೆ ಎಲ್ಲರೂ ಚೀರಾಡ್ತಾರೋ, ಎಲ್ಲರೂ ಹಿಂಗೆ ಮಾಡ್ತಾರೋ. ಆದ್ರೆ ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಹಿಂಗೆ ಮಾಡ್ತಾನೆ. ಹಿಂಗೆ ತಲಿಮೆ ತನ್ನ ತಲಿಮೆ ಅದಕ್ಕೆ ಹಿಂಗೆ ಕೈ ಹಿಂಗೆ ಮಾಡ್ಕೊತಾನಂದ್ರೆ ತಲೆಯಾಕೆ ಓದಲಿಲ್ಲ ದೇಶದಿಂದ ಯಾರೋ ಒಬ್ಬರನ್ನ ಅವ್ರನ್ನ ಬಿಟ್ಟು ಹೋಗಿದ್ರತ್ರಿ. ನಾನು ಓದಿನಿ ರೀ, ಸುಮ್ಮ ಒಂದು ಎಲ್ಲೋ ಇಂಟರ್ವ್ಯೂ ಆಗಿತ್ತದ ಹೇಳ್ತಿದ್ರು. ತಲೆಯಾಗ ಕೂದಲಿಲ್ಲ ದೇಶದಿಂದ ಅವ್ರಿಗೆ ಬೇಕಾದ್ರೆ ಯಾರೋ ಬಿಟ್ಟು ಹೋಗಿಸಿಂದ ಭಾಳ ನೋವು ಮಾಡಿಬಿಟ್ಟಿದ್ರಿ ಅವಂಗೆ. ಆದ್ರೆ ಏನಪ್ಪಾ ಅಂತಂದ್ರೆ ಆತ ತನ್ನ ಪರಿಶ್ರಮದ ಮುಖಾಂತರ ಯಾವಾಗೋ ಒಂದು ವಿಕೆಟ್ ಹೊಡೆದ್ರು ಕೂಡ ತನ್ನ ತಲೆ ಹಿಂಗೆ ಮಾಡ್ತಾನೆ. ಅಷ್ಟೇ ತಿಳಿದಿರ್ತೈತಿ ಅನ್ಕೊಂಡಿರ್ತೀನಿ ನಾನು, ಹಿಂಗೆ ಮಾಡ್ತಾನೆ ರೀ. ಅದಕ್ಕೆ ಯಾರು ಬಿಟ್ಟು ಹೋದ್ರೆ ಏನೈತಿ ರೀ, ನಿಮ್ದು ಏನೈತಿ, ಪೊಲೀಸ್ ಆಗೋದೈತಿ, ಪೊಲೀಸನ್ನ ಆಗ್ಬೇಕು. ಬೆಟ್ಟು ಹೋಗ್ಲಿ, ಮಾತಾಡಲೇ ಇರಲಿ, ನನ್ನ ಬ್ಲ್ಯಾಕ್ ಮಾಡಲಿ, ನಿನ್ನ ವೈಟ್ ಮಾಡಲಿ, ಕರಿ ಮಾಡಲಿ, ಕೆಂಪ್ ಮಾಡಲಿ, ಕರಿ ನಾ ಏನಪ್ಪ ಅಂದ್ರೆ ಪೊಲೀಸ್ ಹಾಕೋನು. ಆಮೇಲೆ ಬ್ಲ್ಯಾಕ್ ಇದ್ದವ್ರಲ್ಲ ವೈಟ್ ಮಾಡಕ್ಕಾರು, ಆಮೇಲೆಲ್ಲ ಫಿಲ್ಟರ್ ಹಾಕಿ ಫೋಟೋ ಕೋಸಕ್ಕೆ ಚಾಲು ಮಾಡ್ಬಿಡ್ತಾರೆ. ಅವೆಲ್ಲ ಮುಂದೆ ಬಾ ಹತ್ತಾವ ಬಿಡ್ರಿ, ಎಲ್ಲರಿಗೂ ಗೊತ್ತಿರ್ತೈತಿ, ಅದನ್ನೇ ಹೇಳಿರ್ತೈತಿ. ಮೊಹಮ್ಮದ್ ಶಮೀರಿ. ನೆಕ್ಸ್ಟ್ ರಾಷ್ಟ್ರೀಯ ಅನುಭವ ಮಂಟಪ ಪ್ರಶಸ್ತಿಯ ಪಾತ್ರರಾದಂಥವ್ರು ಯಾರು ಅದು ಕ್ವಶನ್ ಹಾಕಿದ್ದೀನಿ. ಸೋಮನಾಥ್ ರೀ. ಸೋಮನಾಥ್ ಅವರು ಏನಾರಪ್ಪ ಅಂದ್ರೆ ಇಸ್ರೋದ ಅಧ್ಯಕ್ಷರ ರೀ. ಈ ಒಂದು ಅನುಭವ ಮಂಟಪ ಪ್ರಶಸ್ತಿ ಕೊಟ್ಟಿದ್ದೀವಿ ನಾವು. ಓಕೆ. ಡೇವಿಸ್ ಕಪ್ ಪುರುಷರ ಟೆನ್ನಿಸ್ ಟೂರ್ನಿಯ ಪ್ರಶಸ್ತಿ ನೋಡ್ರಿ. ಡೇವಿಸ್ ಕಪ್ ಪುರುಷರ ಟೆನ್ನಿಸ್ ಟೂರ್ನಿಯ ಪ್ರಶಸ್ತಿ 2023 ಗೆದ್ದಂಥ ತಂಡ ಇಟಲಿ ರೀ. ಯಾವುದು ಇಟಲಿ ತಂಡ ಗೆದ್ದದ 2023. ಓಕೆ, ಇದು 23 ಅಂದ್ರೆ ಹಿಂಗೆ ಹೋಗಿರ್ತೈತಿ. ಅದು ಎಲ್ಲಿಗೆ ಬಂದೈತಿ ಈಗ ಭಾಳ ಮಾಡಿ ಆಗಸ್ಟ್ ತನಕ ಬಂದಿರ್ಬೇಕು. ಆಗಸ್ಟ್ ಸೆಪ್ಟೆಂಬರ್ ಬಂದಿರ್ಬೇಕು. ಮತ್ತು ಮುಂದಿನ ಹಂಗೆ ಹೋಗಿರ್ತಾವೆ. ಡಿಸೆಂಬರ್ ತನಕ ನಾವು ಟಚ್ ಕೊಡ್ತೀವಿ. ಆಮೇಲೆ ಜನವರಿ ಫೆಬ್ರವರಿ ಹೇಳ್ತೀನಿ. ಈ 1 ಲೈನರ್ ಕ್ವಶನ್ ಆಗ್ಯೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಾವೆ. ಸೊ ಏನಪ್ಪ ಅಂದ್ರೆ ಇವನು ವಾಪಸ್ ನೀವು ಕೇಳಿದ್ರೆ ನಿಮ್ಗೆ ಎಕ್ಸಾಮ್ದಾಗ ಯಾವುದೇ ರೀತಿ ಮಾರ್ಕ್ಸ್ ಮಿಸ್ ಆಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ತರಗತಿ ಏನು ಬರ್ತೈತಪ್ಪ ಅಂದ್ರೆ ಇದ್ರ ರಿಲೇಟೆಡ್ ಮಾತು ಬರ್ತೈತಿ. ಅಪ್ಡೇಟ್ ಹೆಂಗಾಗಿರ್ತದಲ್ಲ ಅದನ್ನ ಮುಂದೆ ಹೇಳ್ಕೊತಾ ಹೋಗಿರ್ತೀನಿ. ನಮ್ಮ ಒಂದು ಈ ತರಗತಿಗಳು ಇಷ್ಟ ಆವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.